ಹಾಗಾದ್ರೆ ಮುಂದೆ ಏನಾಗುತ್ತೆ? ಆ ಮಹಿಳೆಯ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತಹ ಆ ಪ್ರೊಸೀಜರ್ ಯಾವ ರೀತಿ ಸಾಗುತ್ತೆ? ಯಾವ ರೀತಿಯಾದಂತಹ ಸಂಕಷ್ಟ ಎಚ್ ಡಿ ರೇವಣ್ಣ ಅವರಿಗೆ ಎದುರಾಗಬಹುದು? ಈ ಬಗ್ಗೆ ಡೀಟೇಲ್ಸ್ ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನಮ್ಮ ಜೊತೆ ಕನೆಕ್ಟ್ ಇದ್ದಾರೆ. ಸಂದೇಶ್, ಯಾವ ಮಹಿಳೆಯ ಕೇಸ್ನಲ್ಲಿ, ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರು ಸದ್ಯ ಬಂಧನದ ಭೀತಿಯನ್ನ ಎದುರಿಸುತ್ತಿದ್ದಾರೋ ಆ ಮಹಿಳೆ ಸದ್ಯ ಸಿಕ್ಕಾಗಿದೆ, ಮಹಿಳೆಯ ರಕ್ಷಣೆಯಾಗಿದೆ. ಮುಂದೆ ಏನಾಗಬಹುದು? ಆಕೆಯ ಸ್ಟೇಟ್ಮೆಂಟ್ ನ ಯಾವ ರೀತಿ ಪಡ್ಕೊಳ್ತಾರೆ? ಆಕೆಯ ಸ್ಟೇಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ವಿದ್ಯಾ, ಪ್ರಕರಣದ ಏನು ಸಬ್ಜೆಕ್ಟ್ ಇವರಾಗಿದ್ರು ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಮೇಜರ್ ಸಬ್ಜೆಕ್ಟ್ ಇದ್ದಿದ್ದೆ ಸಂತ್ರಸ್ತ ಮಹಿಳೆ. ಅಂದ್ರೆ ಅವರ ಮಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ, ಆದ್ರೆ ಕಿಡ್ನಾಪ್ ಆಗಿದ್ದು ನಮ್ಮ ತಾಯಿ ಕಿಡ್ನಾಪ್ ಆಗಿದ್ರು ಅಂತ ಹೇಳಿ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ. ಇದರಲ್ಲಿ ಪ್ರಮುಖವಾಗಿ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಆಗಿದ್ರು ಅಥವಾ ಕಿಡ್ನಾಪ್ ಮಾಡಿಸಿದ್ರು ಅಂತ ಕಂಪ್ಲೇಂಟ್ ಅನ್ನ ಅವರ ಮಗ ಕೊಟ್ಟಿದ್ದ. ಆದ್ರೆ ಈಗ ಸಂತ್ರಸ್ತ ಮಹಿಳೆನೇ ಈಗ ಸಿಕ್ಕಿರೋದ್ರಿಂದ SIT ಅಧಿಕಾರಿಗಳು ಈಗ ಅವರನ್ನ ಈಗಾಗಲೇ ಕರ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ SIT ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಕೊಟ್ಟಿರುವಂತ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆ ಮಾಡಿ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಬೇಕಾಗತ್ತೆ. ಅಂದ್ರೆ ಅವ್ರೇನಾದ್ರೂ ನಿಜಕ್ಕೂ ಕಿಡ್ನಾಪ್ ಆಗಿದ್ರಾ, ಕಿಡ್ನಾಪ್ ಆಗಿದ್ದೇ ಆದ್ರೆ ಯಾರು ಕಿಡ್ನಾಪ್ ಮಾಡಿದ್ರು ಅಥವಾ ಅವರೇ ಹೋಗಿ ವಾಪಸ್ ಬಂದ್ರ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ತಾರೆ. ಇಲ್ಲಿ ಸಂತ್ರಸ್ತ ಮಹಿಳೆ ಏನು ಹೇಳಿಕೆ ಕೊಡ್ತಾಳೆ SIT ಅಧಿಕಾರಿಗಳ ಬಳಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಒಂದು ವೇಳೆ ಏನಾದ್ರೂ ಸಂತ್ರಸ್ತ ಮಹಿಳೆ SIT ಅಧಿಕಾರಿಗಳ ಮುಂದೆ ತಾನೇ ಹೋಗಿ ವಾಪಸ್ ಬಂದಿದ್ದೀನಿ ಅಂದ್ರೆ ಕಂಪ್ಲೀಟ್ ಕೇಸ್ ಖುಲಾಸೆ ಆಗುತ್ತೆ. ಅಂದ್ರೆ ಈ ಒಂದು FIR ನಿಲ್ಲೋದೇ ಇಲ್ಲ. ನನಗೆ ಕಂಪ್ಲೇಂಟ್ ಕೊಡೋದಕ್ಕೆ ಇಷ್ಟ ಇಲ್ಲ, ನಾನೇ ಹೋಗಿ ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ರು ಅಂದ್ರೆ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಇಲ್ಲಿ ಕಿಡ್ನಾಪ್ ಆಗಿಲ್ಲ ಅನ್ನೋದು ಸಾಬೀತಾಗುತ್ತೆ. ಇಫ್ ಸಪೋಸ್ ಏನಾದ್ರೂ ಆ ಮಹಿಳೆ ಅಥವಾ ಸಂತ್ರಸ್ತ ಮಹಿಳೆ ನನ್ನನ್ನ ಕಿಡ್ನಾಪ್ ಮಾಡಿದ್ರು ಅಂತ ಒಂದು ಹೇಳಿಕೆಯನ್ನ ಕೊಟ್ರೆ ಆಗ ಈಗ ರೇವಣ್ಣ ಅವ್ರಿಗೆ ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಇನ್ನೂ ತೀವ್ರತೆ ಪಡ್ಕೊಳ್ತಾ ಹೋಗುತ್ತೆ ಈ ಒಂದು ಪ್ರಕರಣ. ಆದ್ರೆ ಈಗ ಸಂತ್ರಸ್ತ ಮಹಿಳೆ ಏನ್ ಹೇಳಿಕೆ ಕೊಡ್ತಾಳೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಸ್ವಇಚ್ಛೆಯ ಹೇಳಿಕೆ ಏನಿರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆಕೆಯಿಂದ ಸ್ವಇಚ್ಛಾ ಹೇಳಿಕೆಯನ್ನ ಪಡ್ಕೊಳ್ತಾರೆ. CRPC 162 ಅಡಿಯಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನ ಪಡ್ಕೊಂಡು ಆಕೆಯ ಹೇಳಿಕೆಯ ಆಧಾರದ ಮೇಲೆ ಮುಂದಿನ ತನಿಖೆ ಆಗ್ತಾ ಹೋಗುತ್ತೆ. ಅಂದ್ರೆ ಆಕೆ ಏನ್ ಹೇಳಿಕೆ ಕೊಡ್ತಾಳೆ, ಆಕೆ ಕಿಡ್ನಾಪ್ ಆಗಿದೆ ಅಂತ ಕೊಟ್ಟರು ಕೂಡ ಬಲವಂತವಾಗಿ ಹೇಳಿಕೆಯನ್ನ ಅಂದ್ರೆ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳೋ ಆಗಿಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಆಕೆ ಏನ್ ಹೇಳಿಕೆ ಕೊಡ್ತಾಳೆ ಆ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಮುಂದಿನ ತನಿಖೆ ಆಗುತ್ತೆ. ಆಕೆಯ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಸಂತ್ರಸ್ತ ಮಹಿಳೆಯ ಹೇಳಿಕೆ ಆಗಿರುತ್ತೆ. ವಿದೇಶ್ ಸಂದೇಶ್, ಅಲ್ಲಿಗೆ ಈಗ ಎಚ್ ಡಿ ರೇವಣ್ಣ ಅವರ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಆ ಮಹಿಳೆ ಸಿಕ್ಕಿದ್ರೂ ಕೂಡ ಆಕೆಯ ಸ್ಟೇಟ್ಮೆಂಟ್ ನಲ್ಲಿ ಇಫ್ ಇನ್ ಕೇಸ್ ನನ್ ಕಿಡ್ನಾಪ್ ಆಗಿಲ್ಲ ಅಂತ ಅಂದುಬಿಟ್ರೆ ಇಡೀ ಪ್ರಕರಣ ಇದು ಕ್ಲೋಸ್ ಆದ ಹಾಗ? ವಿದ್ಯುಶ್ರೀ, ಇಲ್ಲಿ ಪ್ರಮುಖವಾಗಿರುವಂತದ್ದು ಅಂದ್ರೆ ಈಗ ಆಕೆಯ ಹೇಳಿಕೆ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈಗ ಕಿಡ್ನಾಪ್ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಕೆಯೇ ಹೇಳಿಕೆಯನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಹೇಳಿಕೆ ಏನಿರುತ್ತೆ ಆಕೆ ಆ ಹೇಳಿಕೆಯನ್ನ ಆಧರಿಸಿ ಮುಂದಿನ ತನಿಖೆಯನ್ನ ಮಾಡ್ಲಾಗುತ್ತೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಆಕೆ ಎಲ್ಲಾದ್ರೂ ಸಿಕ್ಕಿರ್ಲಿ, ಆಕೆಯ ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ಆಕೆ ನನ್ನ ಕಿಡ್ನಾಪ್ ಮಾಡಿಲ್ಲ, ನಾನಾಗಿಯೇ ಹೋದೆ, ನಾನಾಗಿಯೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.